ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಒಂದಿಷ್ಟು ಜನರು ಲ್ಯಾಪ್ಟಾಪ್ ಬಗ್ಗೆ ಕೇಳ್ತಾ ಇದ್ದಿದ್ರು. ಸೊ ಲ್ಯಾಪ್ಟಾಪ್ ಬಗ್ಗೆ ನಾನು ಕೇಳಿದವರಿಗೆ, ನನ್ನ ಏಕಲವ್ಯ ಗ್ರೂಪಲ್ಲಿದ್ದವರಿಗೆ ನಾನು ಆಲ್ರೆಡಿ PDF ಶೇರ್ ಮಾಡಿದ್ದೇನೆ. ರೇಟ್ ವೈಸು ಮತ್ತು ಅದರದ್ದು ಕಂಪ್ಲೀಟ್ ಸ್ಪೆಸಿಫಿಕೇಷನ್ನು ಟಿಲ್ 1 lakh PDF ಶೇರ್ ಮಾಡಿದ್ದೇನೆ. ಯಾರ್ಯಾರಿಗೆ ಲ್ಯಾಪ್ಟಾಪು ನಿಮ್ಮ ರೇಟ್ ರೇಂಜಲ್ಲಿ ಬೇಕು, ನಾನೊಂದು PDF ಶೇರ್ ಮಾಡ್ತೇನೆ. ನಾನು ಟೆಕ್ಸ್ಟ್ ಮಾಡಿ ಆ PDF ಎಲ್ಲದೂ ಇದೆ, ವಿತ್ ಸ್ಪೆಸಿಫಿಕೇಷನ್, ವಿತ್ ರೇಟ್. ಸೊ ಯು ಕ್ಯಾನ್ ಚೂಸ್ ಎನಿ. ಓಕೆ, ಸೊ ಅದ್ರ ಬಗ್ಗೆ ನೀವು ಅಂದರೆ ತುಂಬ ಇದೆ, ಅದನ್ನು ಮತ್ತೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಟೆಕ್ಸ್ಟ್ ಮೀ, ಐ ವಿಲ್ ಸೆಂಡ್ ಯು ದ PDF. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗು, ಈಗ ಕೆಲವೊಂದು ಕಾಲೇಜಲ್ಲಿ ಇಲೆಕ್ಟಿವ್ಸ್ ಇದೆ. ಕೆಲವೊಂದು ಕಾಲೇಜಲ್ಲಿ ಫಸ್ಟ್ ಸೆಮ್ಮಲ್ಲಿ ಇಲೆಕ್ಟಿವ್ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ಸೆಕೆಂಡ್ ಸೆಮ್, ಕೆಲವೊಂದು ಕಾಲೇಜಲ್ಲಿ ನೆಕ್ಸ್ಟ್ ಇಯರ್ ಇರುತ್ತೆ. ಓಕೆ, ಸೊ ಇಲೆಕ್ಟಿವನ್ನು ಚೂಸ್ ಮಾಡುವಾಗ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೇನೆ ಕೇಳಿ, ಇಲೆಕ್ಟಿವನ್ನು ಚೂಸ್ ಮಾಡುವಾಗ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಇಲೆಕ್ಟಿವನ್ನು ಚೂಸ್ ಮಾಡಿ. ಓಕೆ, ಕೆಲವೊಂದು ಇದರಲ್ಲಿ ಏನು ಹೇಳ್ತಾರೆ, ಗ್ಲೋಬಲ್ ಇಲೆಕ್ಟಿವ್, ಲೋಕಲ್ ಇಲೆಕ್ಟಿವ್ಸ್ ಅಂತ ಇರುತ್ತೆ. ಓಕೆ, ಸೊ ಅಂದರೆ ಅವ್ರು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡೋದಿಲ್ಲ ಲೋಕಲ್ ಇಲೆಕ್ಟಿವ್, ಗ್ಲೋಬಲ್ ಇಲೆಕ್ಟಿವ್ ಅಂತ. ಗ್ಲೋಬಲ್ ಇಲೆಕ್ಟಿವ್ ಮೀನಿಂಗ್ ನೀವು ಯಾವ ಬ್ರ್ಯಾಂಚಿಂದಲೂ ಕೂಡ ತಗೊಳ್ಬೋದು, ಎನಿ ಬ್ರ್ಯಾಂಚ್. ನೀವು ಯಾವ ಬ್ರ್ಯಾಂಚಿಂದ ಅಂದರೆ ಅದರ್ ದ್ಯಾನ್ ನಿಮ್ಮ ಬ್ರ್ಯಾಂಚ್ ಬಿಟ್ಟು ಬೇರೆ ಬ್ರ್ಯಾಂಚಿಂದ ತೊಗೊಂಡ್ರೆ ಅದನ್ನು ಗ್ಲೋಬಲ್ ಇಲೆಕ್ಟಿವ್ ಅಂತ ಕರೀತಾರೆ. ಲೋಕಲ್ ಇಲೆಕ್ಟಿವ್ ಅಂತ ಹೇಳಿದ್ರೆ ನಿಮ್ಮ ಬ್ರ್ಯಾಂಚಿಗೆ ರಿಲೇಟೆಡ್ ಸಬ್ಜೆಕ್ಟ್ಸನ್ನು ತೊಗೊಂಡ್ರೆ ಲೋಕಲ್ ಇಲೆಕ್ಟಿವ್ ಆಗುತ್ತೆ. ಓಕೆ, ಸೊ ಇವಾಗ ಒಂದು ವೆರಿ ಇಂಪಾರ್ಟೆಂಟ್, ಗ್ಲೋಬಲ್ ಇಲೆಕ್ಟಿವನ್ನು ಚೂಸ್ ಮಾಡುವಾಗ ಅವರು ಗ್ಲೋಬಲ್ ಇಲೆಕ್ಟಿವ್ ಅಂತ ಕೊಡೋದಿಲ್ಲ, ಬಟ್ ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಇಲೆಕ್ಟಿವ್ ಒಂದಿಷ್ಟು ಸಬ್ಜೆಕ್ಟ್ಗಳಿರುತ್ತೆ, 4 ಸಬ್ಜೆಕ್ಟ್ಗಳಿರುತ್ತೆ, 4 ರಿಂದ 5 ಸಬ್ಜೆಕ್ಟ್ಗಳಿರುತ್ತೆ. ಆ ಸಬ್ಜೆಕ್ಟ್ಗಳನ್ನು ಚೂಸ್ ಮಾಡುವಾಗ ನೋಡಿಕೊಳ್ಳಿ, ಅಲ್ಲಿ ಇಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಂದ ಇರುತ್ತೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಿಂದ ಇರುತ್ತೆ, ಏರೋಸ್ಪೇಸ್ ಇಂಜಿನಿಯರಿಂಗಿಂದ ಇರುತ್ತೆ, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ. ಓಕೆ, ನೀವು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆದರೆ, ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿ ನೀವು ಗ್ಲೋಬಲ್ ಇಲೆಕ್ಟಿವನ್ನು ತಗೊಳ್ಳುವಾಗ, ಅಂದರೆ ಬೇರೆ ಬ್ರ್ಯಾಂಚ್ ಇದು ಇಲೆಕ್ಟಿವನ್ನು ತಗೊಳ್ಳುವಾಗ, ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಇದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಇವಾಗಲೇ ಹೇಳ್ತಾ ಇದ್ದೇನೆ, ಅಂದರೆ ನೀವು ಇಂಟ್ರೆಸ್ಟೆಡ್ ಆದರೆ ಮಾತ್ರ ಹೋಗಿ. ಇಲೆಕ್ಟ್ರಾನಿಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಇದ್ದರೆ ಮಾತ್ರ ಹೋಗಿ, ಅದರ್ವೈಸ್ ಯಾರೂ ಕೂಡ ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅದರಿಂದೆಲ್ಲ ತಗೊಳ್ಬೇಡಿ. ಯಾಕೆ ಕೇಳಿದರೆ, ಯಾವಾಗ ಗ್ಲೋಬಲ್ ಇಲೆಕ್ಟಿವ್ ಸುಮ್ಮನೆ ನಿಮಗೆ ಬೇರೆ ಇದ್ರದ್ದು ಡಿಪಾರ್ಟ್ಮೆಂಟ್ ಇದು ಅಥವಾ ಬೇರೆ ಬ್ರ್ಯಾಂಚ್ ಇದು ಗೊತ್ತಿರಲಿ ಅಂತ ಒಂದು ಕೊಡೋದಷ್ಟೇ. ಓಕೆ, ಆವಾಗ ನೀವು ಈಸಿಯರ್ ತಗೊಳ್ಳಿ, ಈಸಿಯರ್ ಸಬ್ಜೆಕ್ಟನ್ನು ತಗೊಳ್ಳಿ. ಲೈಕ್ ಯಾವುದರಿಂದ, ಸಿವಿಲ್ ಇಂಜಿನಿಯರಿಂಗ್ ತಗೊಳ್ಳಿ, ಈಸಿ ಇರುತ್ತೆ. ಲೈಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಇಂಥದ್ದೆಲ್ಲ ಸಬ್ಜೆಕ್ಟ್ ಇರುತ್ತೆ, ಆರಾಮ್ಸೆ ಮಾಡ್ಬೋದು. ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಳ್ಳಿ, ಏರೋಸ್ಪೇಸ್ ಇಂಜಿನಿಯರಿಂಗ್ ಅದು ಈಸಿ ಇರುತ್ತೆ. ಪ್ಲಸ್ ಅಥವಾ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತಗೊಳ್ಳಿ. ಅದು ಬಿಟ್ಕೊಂಡು ನೀವು ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದು ತಗೊಳ್ಳಿಕ್ಕೆ ಹೋಗಬೇಡಿ, ಟಫ್ ಇರುತ್ತೆ. ಯಾಕಂದರೆ ನೀವು ಈ ಸಬ್ಜೆಕ್ಟ್ ತೊಗೊಂಡು ನಿಮಗೆ ಮುಂದೆ ಇಂಟರ್ವ್ಯೂಗೇನು ಹೆಲ್ಪ್ ಆಗೋದಿಲ್ಲ. ಸುಮ್ಮನೆ ನಿಮ್ಗೊಂದು ಬೇರೆ ಡಿಪಾರ್ಟ್ಮೆಂಟ್ಗಳು ಟಚ್ ಇರಲಿ ಅಂತೇಳಿ ಅವ್ರು ಇದು ಮಾಡೋದು. ಆವಾಗ ನೀವು ಗ್ಲೋಬಲ್ ಇಲೆಕ್ಟಿವನ್ನು ತಗೊಳ್ಳುವಾಗ ಅಥವಾ ಬೇರೆ ಡಿಪಾರ್ಟ್ಮೆಂಟಿಂದ ತಗೊಳ್ಳುವಾಗ ಈಸಿಯರ್ ಡಿಪಾರ್ಟ್ಮೆಂಟಿಂದ ತಗೊಳ್ಳಿ. ನನ್ನ ಫಸ್ಟ್ ಪ್ರಿಫರೆನ್ಸ್ ಸಿವಿಲ್ ನಾನು ತೊಗೊಂಡಿದ್ದು, ನನಗೆ ಸಿವಿಲ್ ಸಿಕ್ಕಿರಲಿಲ್ಲ. ಯಾಕಂದರೆ ಇಲ್ಲಿ ಇಂತಿಷ್ಟು ಸ್ಟೂಡೆಂಟ್ಗಳು ಮಾತ್ರ ಇಂಟೇಕ್ ಇದ್ದಿತ್ತು. ಫಾರ್ಮ್ ನಾನು ಇಂಜಿನಿಯರಿಂಗ್ ಮಾಡುವಾಗ ಫಾರ್ಮ್ ಅವರು ಬಿಡ್ತಾರೆ, ರಿಲೀಸ್ ಮಾಡಿದ ತಕ್ಷಣ ನಾವು ಫಿಲ್ ಮಾಡಬೇಕು, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ. ಸೊ ನನಗೆ ಸಿವಿಲ್ ಸಿಕ್ಕಿರಲಿಲ್ಲ, ನಾನು ಏರೋಸ್ಪೇಸ್ ಇಂಜಿನಿಯರಿಂಗ್ ತೊಗೊಂಡಿದ್ದೆ, ಒಳ್ಳೆ ಇದ್ದಿತ್ತು. ಇಂಟ್ರೊಡಕ್ಷನ್ ಟು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಅದು ತೊಗೊಂಡಿದ್ದೆ. ಇನ್ನೊಂದು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತೊಗೊಂಡಿದ್ದೆ, ಅದು ಈಸಿ ಇದ್ದಿತ್ತು. ಸೊ ಅವೆರಡು ಫೈನ್. ಅದು ಬಿಟ್ಕೊಂಡು ನೀವು ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತಗೊಳ್ಬೇಡಿ. ಒಂದನೇದು. ಲೋಕಲ್ ಇಲೆಕ್ಟಿವ್ ತಗೊಳ್ಳುವಾಗ, ಲೋಕಲ್ ಇಲೆಕ್ಟಿವ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಎಮರ್ಜಿಂಗ್ ಟೆಕ್ನಾಲಜಿ ಅಂತ ತಗೊಳ್ತಾರೆ. ಎಮರ್ಜಿಂಗ್ ಟೆಕ್ನಾಲಜಿನ ತಗೊಳ್ಳುವಾಗ ಫ್ಯೂಚರ್, ಫಾರ್ ಎಕ್ಸಾಂಪಲ್ ನೀವು ಕೋರ್ ಕಂಪ್ಯೂಟರ್ಸ್ ತೊಗೊಂಡಿದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಕೇಸ್ ಇದ್ದರೆ, AI ಇದ್ದರೆ ಅದನ್ನು ತಗೊಳ್ಳಿ. ಅದು ಇವಾಗಲೇ ಕೊಡೋದಿಲ್ಲ ನಿಮಗೆ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ AI ಕೊಡೋದಿಲ್ಲ ಅಂದ್ಕೊಳ್ತೇನೆ. ಆವಾಗ ನಿಮ್ಗೆ ಏನು ಕೊಟ್ಟಿರ್ತಾರೆ ಗೊತ್ತುಂಟ, ಕ್ಲೌಡ್ ಕಂಪ್ಯೂಟಿಂಗೋ ಅಥವಾ ಸೈಬರ್ ಸೆಕ್ಯೂರಿಟಿನೋ, ಇಂಟರ್ನೆಟ್ ಆಫ್ ಥಿಂಗ್ಸೋ ಇಂಥದ್ದೆಲ್ಲ ಕೊಟ್ಟಿರ್ತಾರೆ. ಸೊ ಈ ಥರದ್ದು ಇದನ್ನು ತಗೊಳ್ಳಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಟ್ರೆಂಡಿಂಗ್, ಮುಂದೆ ಫ್ಯೂಚರ್ ಯಾವುದಿರುತ್ತೆ ಎಮರ್ಜಿಂಗ್ ಟೆಕ್ನಾಲಜಿ, ಸುಮ್ಮನೆ ಯಾವ್ದು ತೊಗೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ಇಂಥದ್ದನ್ನು ತಗೊಳ್ಳಿ, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಇದನ್ನು ತಗೊಳ್ಳಿ, ಆಯಿತಾ. ಯಾರ್ಯಾರು ಕಂಪ್ಯೂಟರ್ ಸೈನ್ಸು ಇದರಲ್ಲಿದ್ದೀರಾ, ಇದು ಯಾವುದು ಎಮರ್ಜಿಂಗ್ ಟೆಕ್ನಾಲಜಿ. ಅದು ಬಿಟ್ಟರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ, C ಕೊಟ್ಟಿರ್ತಾರೆ, C++ ಕೊಟ್ಟಿರ್ತಾರೆ, ವೆಬ್ ಪ್ರೋಗ್ರಾಮಿಂಗ್ ಕೊಟ್ಟಿರ್ತಾರೆ, ಮತ್ತು ಜಾವಾ ಕೊಟ್ಟಿರ್ತಾರೆ, ಪೈಥಾನ್ ಕೊಟ್ಟಿರ್ತಾರೆ. ನಾನು ಹೇಳೋದು ನಿಮಗೆ, ಇನ್ ಕೇಸು ಔಟ್ಸೈಡಿಂದ ಈಗ CE ಕಲ್ತಿದ್ದಿದ್ರೆ, ಆಯಿತಾ, CE ಕಲ್ತಿದ್ದಿದ್ರೆ ಡೈರೆಕ್ಟ್ ಜಾವಾ ಅಥವಾ ಪೈಥಾನ್ನ ನಾನು ಜಾಸ್ತಿ ಪ್ರಿಫರ್ ಮಾಡ್ತೇನೆ. ಓಕೆ, ಜಾವಾ ಅಥವಾ ಪೈಥಾನ್ನ ಜಾಸ್ತಿ ಪ್ರಿಫರ್ ಮಾಡ್ತೇನೆ, ನಿಮಗೆ ಫೌಂಡೇಶನ್ ಗೊತ್ತಿದ್ದರೆ ಮಾತ್ರ. ಓಕೆ, ಫೌಂಡೇಶನ್ ನಿಮ್ಗೆ ಗೊತ್ತಿದ್ದರೆ ಜಾವಾ ಅಥವಾ ಪೈಥಾನ್ ತಗೊಳ್ಳಿ. ಇಲ್ಲ ಫೌಂಡೇಶನ್ನೇ ಗೊತ್ತಿಲ್ವಾ ನಿಮಗೆ, ಫೌಂಡೇಶನ್ ಗೊತ್ತಿಲ್ವಾ, C ಪ್ರೋಗ್ರಾಮ್ ಎನಿವೆ ಔಟ್ಸೈಡ್ ಮಾಡೋದು, C ಪ್ರೋಗ್ರಾಮ್ ಕಲ್ತಾರೆ C++ ಮಾಡ್ಬೋದು. ಅಥವಾ ಅಲ್ಲಿ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿದ್ರೆ, ಆಲ್ರೆಡಿ C++ ಗೊತ್ತಿದ್ದರೆ ಜಾವಾ ಮತ್ತು ಪೈಥಾನ್ ನನ್ನ ಬೆಸ್ಟ್. ಇದು ನಾನು ಹೇಳೋದು ಜಾವಾ ಆರ್ ಪೈಥಾನ್ ಎರಡರೊಳಗಂತೂ ಚೂಸ್ ಮಾಡಿ. ಬಟ್ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸಿಕ್ಸ್ ಬೇಕಿರುತ್ತೆ, ಬೇಸಿಕ್ಸ್ ಗೊತ್ತಿದ್ದರೆ ಜಾವಾ ಅಥವಾ ಪೈಥಾನ್ನ ಚೂಸ್ ಮಾಡಿ. ಇದು ನಾನು ಹೇಳೋದು. ವೆಬ್ ಪ್ರೋಗ್ರಾಮಿಂಗ್ ನೀವು ಮಾಡ್ಬೋದು, ವೆಬ್ ಪ್ರೋಗ್ರಾಮಿಂಗ್ ಅಂತ ಇದು ಫ್ರಂಟ್ ಎಂಡಿಂಗ್ ಬರುತ್ತೆ, ಫ್ರಂಟ್ ಎಂಡಲ್ಲಿ ನೀವು ಔಟ್ಸೈಡಿಂದನೂ ಮಾಡ್ಬೋದು. ಬಟ್ ಜಾವಾ ಅಥವಾ ಪೈಥಾನ್ನ ತಗೊಳ್ಳಿ,
ಅರ್ಥ ಆಯ್ತಲ್ಲ ನಾನು ಹೇಳೋದು? ನೀವು ಇದನ್ನು ಬರುವಾಗ ಯಾವುದು ಎಮರ್ಜಿಂಗ್ ಟೆಕ್ನಾಲಜಿ ಬಂದಾಗ ಮುಂದೆ ಫ್ಯೂಚರ್ ಟ್ರೆಂಡಲ್ಲಿ ಯಾವುದು ಇರುತ್ತೆ ಅದನ್ನು ನೋಡ್ಕೊಳ್ಳಿ. ಅದೇ ನೀವು ಬೇರೆ ಏನು ಗ್ಲೋಬಲ್ ಎಲೆಕ್ಟಿವ್ ಅಂತ ಹೇಳಿದಾಗ ಬೇರೆ ಬ್ರಾಂಚಿಂದ ತಗೊಳ್ಳುವಾಗ ಈಸಿಯರ್ ಬ್ರಾಂಚಿಂದ ತಗೊಳ್ಳಿ, ಈಸಿಯರ್. ಹಾಗೆ ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಲ್ಲ ತಗೊಳ್ಬೇಡಿ. ಅಂದರೆ ನನ್ನ ಪ್ರಿಫರೆನ್ಸ್, ನಾನು ಹೇಳೋದು ಸಿವಿಲೋ, ಏರೋಸ್ಪೇಸು, ಮೆಕ್ಯಾನಿಕಲ್ಲು ಇದರಿಂದೆಲ್ಲ ತಗೊಳ್ಳಿ, ಆಯಿತಾ. ಅದೇ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದಾಗ ನಿಮಗೆ C++ ಸ್ಟ್ರಾಂಗ್ ಇದ್ದರೆ ಜಾವಾ ಅಥವಾ ಪೈಥಾನ್ ತಗೊಳ್ಳಿ, ಆಯಿತಾ. ನಾನು ಪ್ರಿಫರ್ ಮಾಡೋದು ಅಂದರೆ ಪೈಥಾನ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಜಾವಾ ಇಸ್ ಆಲ್ಸೋ ಪವರ್ಫುಲ್ ಲ್ಯಾಂಗ್ವೇಜು, ಸೊ ಅದನ್ನು ತಗೊಳ್ಳಿ. ಓಕೆ, ಎನಿವೆ C++ ಔಟ್ಸೈಡಿಂದನೋ ಅಥವಾ ಆನ್ಲೈನಲ್ಲಿ ಕಲ್ತಿದ್ರೆ ಅಥವಾ ನಿಮ್ಮ ಬೇಸಿಕ್ ಫೌಂಡೇಶನ್ ಇದ್ದರೆ ಡೈರೆಕ್ಟ್ ಇದಕ್ಕೆ ಹೋಗ್ಬೋದು. ಜಾವಾ ಇಸ್ ಅ ಬೆಟರ್, ಜಾವಾ ಆರ್ ಪೈಥಾನ್ ಎರಡರೊಳಗೆ ಒಂದು ತಗೊಳ್ಳಿ. ಓಕೆ, ಇದು ಇಲೆಕ್ಟಿವ್ ಬಗ್ಗೆ. ಸೊ ಇಲೆಕ್ಟಿವನ್ನು ತುಂಬ ಇದಾಗಿ ಚೂಸ್ ಮಾಡಿ, ಏನು ಯೋಚನೆ ಮಾಡಿ ಚೂಸ್ ಮಾಡಿ, ಸುಮ್ಮನೆ ತಗೊಳ್ಬೇಡಿ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇಲೆಕ್ಟಿವ್ ಬಗ್ಗೆ ಮಾಡಬೇಕಾಗಿತ್ತು, ಅದಕ್ಕೆ ಮಾಡಿದ್ದೀನಿ. ಕೆಲವರಿಗೆ ಈ ಸೆಮ್ಮಲ್ಲಿ ಬರುತ್ತೆ, ಕೆಲವರಿಗೆ ನೆಕ್ಸ್ಟ್ ಸೆಮ್ಮಲ್ಲಿ ಬರುತ್ತೆ, ಕೆಲವರಿಗೆ ನೆಕ್ಸ್ಟ್ ಇಯರ್ಲಿ ಬರುತ್ತೆ. ಯೋಚನೆ ಮಾಡ್ಕೊಂಡು ಇಲೆಕ್ಟಿವ್ನ ಚೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್. ಜೈ ಭಾರತ್ ಮಾತೆ.